ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಅಮೋಘ ಪಯಣದಲ್ಲಿ ಮೂಡಿಬರುವ ದಿನಕ್ಕೊಂದು ವಚನ ಮತ್ತು ನಿರ್ವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಂದಿನ ವಚನದ ಸಂಖ್ಯೆ 11. ಕಪ್ಪೆ ಸರ್ಪನ ನೆಳಲಲಿಪ್ಪತ್ತೆ ಎನಗಾಯಿತಯ್ಯ, ಅಕಟಕಟ ಸಂಸಾರ ವೃತ ಹೋಯಿತಲ್ಲ. ಕರ್ತೃವೇ ಕೂಡಲ ಸಂಗಮ ದೇವ, ಇವ ತಪ್ಪಿಸಿ ಎನ್ನುವ ರಕ್ಷಿಸಯ್ಯ. ಅಪ್ಪ ಬಸವಣ್ಣನವರ ಈ ಶಕ್ತಿಶಾಲಿ ವಚನದ ಹಿನ್ನೆಲೆಯನ್ನು ಒಂದು ಸರಳ ಮತ್ತು ಸ್ಪಷ್ಟವಾದ ಕಥೆಯ ಮೂಲಕ ಅರ್ಥೈಸಿಕೊಳ್ಳೋಣ. ಈ ಕಥೆಗೆ ಒಂದು ಹೆಸರು ಕಪ್ಪೆ ಮತ್ತು ಹಾವಿನ ನೆರಳಿನ ಸಂಬಂಧ ಕುರಿತು. ಒಂದೂರಿನಲ್ಲಿ ರಾಮಣ್ಣ ಎಂಬ ಮಧ್ಯಮ ವರ್ಗದ ವ್ಯಕ್ತಿ ಇರುತ್ತಾನೆ. ಅವನು ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದ ಮತ್ತು ಪ್ರಾಮಾಣಿಕತೆಯಿಂದ ಇರುತ್ತಿದ್ದ. ಅವನಿಗೆ ಒಳ್ಳೆಯ ಸಂಬಳ, ಸುಂದರವಾಗಿರ್ತಕ್ಕಂಥ ಒಂದು ಸಂಸಾರ ಮತ್ತು ಸಮಾಜದಲ್ಲಿ ಗೌರವ ಕೂಡ ಇತ್ತು. ಎಲ್ಲವೂ ಅಚ್ಚುಕಟ್ಟಾಗಿ ಇರುವಂತೆ ಕಾಣುತ್ತಿತ್ತು. ಆದರೆ ರಾಮಣ್ಣನಿಗೆ ಒಳ ಮನಸ್ಸಿನಲ್ಲಿ ಸದಾ ಕಾಡುತ್ತಿರುವ ಪ್ರಶ್ನೆ ಅಂದರೆ, ನಾನು ಇಷ್ಟೆಲ್ಲ ಗಳಿಸಿದ್ದರೂ ನನ್ನ ಜೀವನದಲ್ಲಿ ಇನ್ನೂ ಏನೋ ಅಪೂರ್ಣವಾದಂತೆ ಭಾಗಿಸುತ್ತದೆ ಅಂತ ರಾಮಣ್ಣನ ಮನವರಿಕೆ. ಅವನು ತನಗೆ ಇಷ್ಟವಿಲ್ಲದ ಕೆಲಸವನ್ನು ತನಗೆ ಇಷ್ಟವಿಲ್ಲದ ಜನರಿಗಾಗಿ ಮಾಡುತ್ತಿದ್ದನು. ಕೇವಲ ಸಮಾಜದ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಲು ಅವನಿಗೆ ನಿಜವಾದ ಶಾಂತಿ ಅಥವಾ ನೆಮ್ಮದಿ ಇರಲಿಲ್ಲ. ಒಂದು ದಿನ ದಾರಿಯಲ್ಲಿ ಹೋಗುತ್ತಿರುವಾಗ ರಾಮಣ್ಣನಿಗೆ ಒಂದು ವಿಚಿತ್ರವಾದ ಸಂಗತಿ ಕಂಡಿತು. ಅದು ಏನೆಂದರೆ, ಒಂದು ಚಿಕ್ಕ ಕಪ್ಪೆ ಹಾವಿನ ಎಡೆಯ ಕೆಳಗೆ, ಅಂದರೆ ಹಾವಿನ ನೆರಳಿನಲ್ಲಿ ನಿರಾಳವಾಗಿ ಕುಳಿತಿರುವಂತೆ ಕಂಡಿತು. ಆ ಕಪ್ಪೆ ತನ್ನ ಮೇಲಿರುವ ಹಾವಿನಿಂದಲೇ ಅಪಾಯವಿದೆ ಎಂದು ತಿಳಿದಿದೆ. ಆದರೂ ಕೂಡ ಅದೇ ನೆರಳು ತನಗೆ ರಕ್ಷಣೆ ಎಂದು ತಪ್ಪು ತಿಳುವಳಿಕೆಯಲ್ಲಿ ಇತ್ತು. ಹಾವು ಯಾವಾಗ ಬೇಕಾದರೂ ಕಪ್ಪೆಯನ್ನು ನುಂಗಬಹುದಿತ್ತು. ಆದರೆ ಆ ಕ್ಷಣದಲ್ಲಿ ರಾಮಣ್ಣನಿಗೆ ಬಸವಣ್ಣನವರ ಈ ವಚನ ನೆನಪಾಗುತ್ತದೆ. ಅವನು ಆ ಬೆಚ್ಚಿ ಬೀಳಿಸುವ ದೃಶ್ಯಕ್ಕೂ ಮತ್ತು ತನ್ನ ಜೀವನಕ್ಕೂ ಹೋಲಿಕೆ ಮಾಡಿಕೊಂಡು ನೋಡುತ್ತಾನೆ. ಅವನು ಅರಿತುಕೊಳ್ಳುತ್ತಾನೆ, ನಾನು ಆ ಕಪ್ಪೆಯಂತೆಯೇ ಇದ್ದೇನೆ. ನಾನು ಸುಖ ಎಂದು ಭಾವಿಸಿ ಕಟ್ಟಿಕೊಂಡಿರುವ ಈ ಸಂಸಾರ, ಲೌಕಿಕದ ಆಸೆಗಳು, ಹಣ, ಗೌರವ ವಾಸ್ತವವಾಗಿ ಸರ್ಪದ ನೆರಳಿನಂತೆ ತಾತ್ಕಾಲಿಕ ಮಾತ್ರ ಮತ್ತು ಅಪಾಯಕಾರಿಯಾದದ್ದು. ಈ ಸರ್ಪದಂತಿರುವ ಸಾವು ಅಥವಾ ದುಃಖವು ಯಾವುದೇ ಕ್ಷಣದಲ್ಲೂ ಬಂದು ನನ್ನನ್ನು ನುಂಗಬಹುದು. ನಾನು ಇಷ್ಟು ದಿನ ವ್ಯರ್ಥವಾಗಿ ಈ ತಾತ್ಕಾಲಿಕ ಸುಖವನ್ನು ಶಾಶ್ವತ ಎಂದು ಭಾವಿಸಿ ಬದುಕಿದ್ದೆ. ಅಕಟಕಟ, ಅಯ್ಯೋ ನನ್ನ ಬದುಕು ವ್ಯರ್ಥವಾಯ್ತಲ್ಲ ಅಂತ ರಾಮಣ್ಣ ಯೋಚನೆ ಮಾಡಕತ್ತಿರ್ತಾನ. ರಾಮಣ್ಣನಿಗೆ ಆ ದಿನವೇ ತನ್ನ ತಪ್ಪಿನ ಅರಿವಾಯಿತು. ಅವನು ಕೇವಲ ಲೌಕಿಕ ಆಸೆಗಳ ಹಿಂದೆ ಓಡುವುದನ್ನು ಬಿಟ್ಟು ತನ್ನ ಆತ್ಮಕ್ಕೆ, ತನಗೆ ಇಷ್ಟವಾದ ಕೆಲಸಕ್ಕೆ ಮತ್ತು ಆಧ್ಯಾತ್ಮಿಕ ಶಾಂತಿಗೆ ಮಹತ್ವ ನೀಡಲು ನಿರ್ಧಾರ ಮಾಡುತ್ತಾನೆ. ಅವನು ಕೂಡಲ ಸಂಗಮ ದೇವರಲ್ಲಿ ಪ್ರಾರ್ಥಿಸಿದನು, ಹೇ ಭಗವಂತನೇ, ಅಪ್ಪ ಪರಮಾತ್ಮ, ಈ ಲೌಕಿಕ ಸುಖದ ಅಪಾಯದಿಂದ ನನ್ನನ್ನು ರಕ್ಷಿಸು ಅಂತ ಆ ಭಗವಂತನಲ್ಲಿ ಮೊರೆ ಹೋಗುತ್ತಾನೆ. ನನಗೆ ನಿಜವಾದ ಮೋಕ್ಷದ ಹಾದಿಯನ್ನು ತೋರಿಸುವಂತ ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ಈ ಕಪ್ಪೆ ಮತ್ತು ಹಾವಿನ ಸ್ಥಿತಿಯನ್ನು ಒಂದಲ್ಲ ಒಂದು ಸ್ಥಿತಿಯನ್ನು ಎದುರಿಸುತ್ತೇ ಇರುತ್ತೇವೆ. ಅಪ್ಪ ಬಸವಣ್ಣನವರು ಈ ವಚನವನ್ನು ದಿನನಿತ್ಯ ನಮ್ಮ ಜೀವನದಲ್ಲಿ ಮುಖ್ಯವಾಗಿ 4 ಅಂಶಗಳ ಮೂಲಕ ಯಾವ ಥರ ಅನ್ವಯಿಸಿಕೊಳ್ಳಬಹುದು ಅಂತ ನೋಡೋಣ. ಶರಣ ಬಾಂಧವರೇ, ಮೊದಲನೇದಾಗಿ ತಾತ್ಕಾಲಿಕ ಸುಖದ ಅರಿವು. ಅಂದರೆ ದಿನದ ಆರಂಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಅರಿವಿರಲಿ, ಇಂದು ನಾನು ಗಳಿಸುವ ಹಣ, ಅಧಿಕಾರ, ಗೌರವ ಎಲ್ಲವೂ ತಾತ್ಕಾಲಿಕ ಮತ್ತು ಸುಲಭವಾಗಿ ಕಳೆದು ಹೋಗಬಹುದು. ಇವುಗಳ ಹಿಂದೆ ನಾನು ಓಡುವುದು ಒಂದು ಹಾವಿನ ನೆರಳಿನಲ್ಲಿ ಕುಳಿತಂತೆ. ಎರಡನೇದಾಗಿ ನಿರಾರ್ಥಕತೆಯನ್ನು ಕಡಿಮೆ ಮಾಡಿಕೊಳ್ಳುವುದು. ಅಪ್ಪ ಬಸವಣ್ಣನವರು ಹೇಳಿರುವಂತೆ, ನಮಗೆ ಗೊತ್ತಿಲ್ಲದೆ ಸಂಸಾರ ವೃಥಾ ಹೋಯಿತಲ್ಲ ಎನ್ನಬಹುದು. ಪ್ರತಿದಿನ
ನಮ್ಮ ಗಮನವನ್ನು ಕೇವಲ ಹೊರಗಿನ ಸುಖದ ಮೇಲೆ ಇಡದೆ ಒಳ ಮನಸ್ಸಿನ ಶಾಂತಿ, ಪ್ರಾಮಾಣಿಕತೆಯನ್ನು ಮತ್ತು ಆತ್ಮಸಾಕ್ಷಿಗೆ ತಕ್ಕಂತೆ ಬದುಕಲು ಪ್ರಯತ್ನಿಸಬೇಕು. ನಿಮಗೆ ಬೇಡವಾದ ವಿಷಯಗಳ ಬಗ್ಗೆ ಚಿಂತೆ ಪಡಬಾರದು ಅಂತ ಇಲ್ಲಿ ಹೇಳ್ತಾ ಇರೋದು. ಮೂರನೇದಾಗಿ ಅಕಸ್ಮಾತ್ ಅಪಾಯದ ಬಗ್ಗೆ ಜಾಗೃತಿ, ಮುನ್ನೆಚ್ಚರಿಕೆ ಬಗ್ಗೆ. ನಮ್ಮ ಜೀವನವು ಎಷ್ಟೇ ಸುಂದರವಾಗಿ ಕಂಡರೂ ಯಾವುದೇ ಕ್ಷಣದಲ್ಲಿ ಸಾವು ಅಥವಾ ನಷ್ಟ ಸಂಭವಿಸಬಹುದು ಎನ್ನುವ ಅರಿವು ನಮ್ಮಲ್ಲಿರಬೇಕು. ಈ ಅರಿವು ಇದ್ದರೆ ನಾವು ಕಷ್ಟದ ಸಮಯದಲ್ಲಿ ಕುಸಿಯುವುದಿಲ್ಲ ಮತ್ತು ಒಳ್ಳೆಯ ಸಮಯದಲ್ಲಿ ಅಹಂಕಾರ ಪಡುವುದಿಲ್ಲ. ನಾಲ್ಕನೇದಾಗಿ ಶರಣಾಗತಿ ಮತ್ತು ರಕ್ಷಣೆಗಾಗಿ ಪ್ರಾರ್ಥನೆ. ಅಂದರೆ ಕೊನೆಯಲ್ಲಿ ರಾಮಣ್ಣನಂತೆ ನಾವು ಕೂಡ ಕೂಡಲ ಸಂಗಮ ದೇವನಲ್ಲಿ, ಅಂದರೆ ನಮ್ಮ ಇಷ್ಟ ದೇವತೆಯಲ್ಲಿ ಶರಣಾಗಿ ಪ್ರಾರ್ಥಿಸಬೇಕು. ಈ ಪರಮಾತ್ಮನೇ ಲೌಕಿಕ ಆಸೆಗಳ ಅಪಾಯದಿಂದ, ಈ ತಾತ್ಕಾಲಿಕ ಸುಖದ ಮೋಹದಿಂದ ನನ್ನನ್ನು ರಕ್ಷಿಸಿ, ನನಗೆ ನಿಜವಾದ ಮೋಕ್ಷದ ಅಂದರೆ ಶಾಶ್ವತ ಶಾಂತಿಯ ಹಾದಿಯನ್ನು ತೋರಿಸು ಅಂತ ಶರಣಾಗತಿ ಭಾವದಿಂದಲ್ಲಿ ಇಲ್ಲಿ ಏರ್ಪಡುತ್ತದೆ. ನಮ್ಮ ಈ ದಿನದ ವಚನದ ಆಳವಾದ ಅರ್ಥ ಅಂದರೆ ತಾತ್ಕಾಲಿಕ ಸುಖವನ್ನು ಶಾಶ್ವತ ಎಂದು ಭಾವಿಸಬಾರದು. ನಮ್ಮ ಒಳಗಿನ ಶಾಂತಿಯೇ ನಿಜವಾದ ರಕ್ಷಣೆ ಅಂತ ಅರಿಯಬೇಕು ಮತ್ತು ಲೌಕಿಕ ಮೋಹದಿಂದ ರಕ್ಷಣೆಗಾಗಿ ದಿನನಿತ್ಯ ಶರಣಾಗತಿ ಭಾವದಿಂದ ಪ್ರಾರ್ಥಿಸಬೇಕು. ಎಲ್ಲ ಶರಣ ಬಾಂಧವರೇ, ನಾವು ಈ ದಿನದ ವಚನದ ನಿರ್ವಚನ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಎಲ್ಲ ಶರಣ ಬಾಂಧವರಿಗೂ ಭಕ್ತಿಯ ಶರಣಾರ್ಥಿಗಳು.